ಎಲ್ಲರಿಗೂ ನಮಸ್ಕಾರ. ನಾವೀಗ ಚಿಟ್ಟೆಗಳ ಪ್ರಪಂಚದೊಳಗೆ ಹೋಗ್ತಾ ಇದ್ದೀವಿ. ಚಿಟ್ಟೆಗಳು ಹೂವಿನ ಮಕರಂದವನ್ನು ಕುಡಿಯುವ ಸುಂದರವಾದ ಬಣ್ಣ ಬಣ್ಣದ ರೆಕ್ಕೆಗಳಿರುವ ಕೀಟಗಳು. ಚಿಟ್ಟೆಗಳ ಬಗ್ಗೆ ಕೆಲವು ಮಾಹಿತಿಗಳು. ಇವು ಲೆಪಿಡೋಪ್ಟೆರಾ ಜಾತಿಗೆ ಸೇರಿದವು. ಇವುಗಳಲ್ಲಿ 4 ಹಂತಗಳ ಜೀವನ ಕ್ರಿಯೆ ಇರುತ್ತದೆ: ಮೊಟ್ಟೆ, ಹುಳು, ಕೋಶ ಮತ್ತು ಪೂರ್ಣ ರೂಪದಲ್ಲಿ ಬೆಳವಣಿಗೆಯಾದಂತಹ ಚಿಟ್ಟೆಗಳು. ಚಿಟ್ಟೆಗಳು ಪ್ರಕೃತಿಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತವೆ. ಇವು ಪರಾಗಸ್ಪರ್ಶ, ಪರಿಸರ ಸಮತೋಲನ ಮತ್ತು ಪ್ರಕೃತಿಯ ಸೌಂದರ್ಯವನ್ನು ಕಾಪಾಡಲು ಸಹಾಯವಾಗುತ್ತವೆ. ನಾವಂತೂ ಎಲ್ಲ ರೀತಿಯ ಚಿಟ್ಟೆಗಳನ್ನು ಕೂಡ ನಾವೀಗಾಗಲೇ ನೋಡಿರ್ತೀವಿ, ಆದರೆ ಅವುಗಳ ಪರಿಪೂರ್ಣವಾದಂತಹ ಒಂದು ಪರಿಚಯ ನಮಗೆ ಆಗಿರೋದಿಲ್ಲ. ಅದನ್ನು ನಾವೀಗ ಮಾಡಿಕೊಳ್ಳೋಣ. ಪ್ರಕೃತಿಯಲ್ಲಿ ಚಿಟ್ಟೆಗಳ ಉಪಯೋಗಗಳು: ಹೂಗಳಿಂದ ಹೂಗೆ ಪರಾಗವನ್ನು ಸಾಗಿಸಿ ಸಸ್ಯಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಪರಿಸರದ ಆರೋಗ್ಯ ಮತ್ತು ಜೀವ ವೈವಿಧ್ಯದ ಸೂಚಕವಾಗಿ ಕಾರ್ಯನಿರ್ವಹಿಸುತ್ತದೆ. ಆಹಾರ ಸರಪಳಿಯಲ್ಲಿ ಪಕ್ಷಿಗಳು ಹಾಗೂ ಇತರೆ ಪ್ರಾಣಿಗಳಿಗೆ ಆಹಾರವಾಗುತ್ತವೆ. ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸಿ ಮನಸ್ಸಿಗೆ ಸಂತೋಷ ಉಂಟು ಮಾಡುತ್ತವೆ. ಮನೆಯ ವಾಸ್ತುವಿಗೆ ಸಂಬಂಧಪಟ್ಟಂತೆ ಚಿಟ್ಟೆಗಳ ಒಂದು ಪ್ರಯೋಜನ. ಫೆಂಗ್ ಶೂಯಿ ಪ್ರಕಾರ, ಇವರೊಬ್ಬ ಚೈನೀಸ್ ಬಿಲೀಫರು, ಫೆಂಗ್ ಶೂಯಿ ಪ್ರಕಾರ ಮನೆಯೊಳಗೆ ಚಿಟ್ಟೆ ಯಾವಾಗಲೂ ಸುಳಿದಾಡಿದರೆ ಒಳ್ಳೆಯ ಶಕುನ ಎನ್ನಲಾಗುತ್ತದೆ. ಮುಖ್ಯವಾಗಿ ಗಾಢ ಬಣ್ಣದ ಚಿಟ್ಟೆಗಳು ಪ್ರಣಯಕ್ಕೆ ಸಂಬಂಧಿಸಿದ್ದು. ಇವುಗಳು ಮನೆಯೊಳಗೆ ಬಂದಾಗ ದಾಂಪತ್ಯದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಎಂದರ್ಥ. ಗಾಢ ಬಣ್ಣದ ಚಿಟ್ಟೆಗಳು ವೃತ್ತಿ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿವೆ. ಬಿಳಿ ಬಣ್ಣದ ಚಿಟ್ಟೆಗಳು ಮನೆ ಮಾಲೀಕರಿಗೆ ಅದೃಷ್ಟ ಎಂದು ಅರ್ಥ. ಫಿಲಿಪೈನ್ಸ್ನಲ್ಲಿ ಮನೆಯೊಳಗೆ ಹಾರಿ ಹೋಗುವ ಮಚ್ಚೆಯುಳ್ಳ ಕಂದು ಬಣ್ಣದ ಚಿಟ್ಟೆ ಅದೃಷ್ಟದ ಸಂಕೇತ. ಹಣ ಕಾಸಿನ ಲಾಭ ತರುತ್ತವೆ. ಮನೆಯೊಳಗೆ ಚಿಟ್ಟೆ ಬಂದರೆ ಕೆಲವೇ ದಿನಗಳಲ್ಲಿ ಒಂದು ಒಳ್ಳೆಯ ಘಟನೆ ನಡೆಯುವುದರ ಒಂದು ಸೂಚನೆ ಆಗುತ್ತದೆ. ಚಿಟ್ಟೆಗಳು ಮನುಷ್ಯನ ಏಳಿಗೆಗೆ ಸಂತೋಷದ ಸಂಕೇತವಾಗಿ ಇರುತ್ತವೆ. ಹೊರಗೆ ಹೋಗುವಾಗ ಚಿಟ್ಟೆಗಳು ನಮ್ಮ ಮುಂದೆ ಬಂದರೆ ಶುಭ ಸಂಕೇತ ಆಗಿರುತ್ತದೆ. ಯಶಸ್ವಿ ಕಾರ್ಯ ನಮಗೆ ಉಂಟಾಗುತ್ತೆ. ಯಾವುದೇ ಕಾರಣಕ್ಕೂ ಚಿಟ್ಟೆಗಳನ್ನು ಹಿಡಿದಿಡಬಾರದು, ಹಾರಲು ಬಿಡಬೇಕು. ಚಿಟ್ಟೆಗೆ ತಲೆ, ಎದೆ ಮತ್ತು ಹೊಟ್ಟೆ ಎಂಬ 3 ಭಾಗಗಳಿರುತ್ತವೆ. ಇದಕ್ಕೆ ಒಟ್ಟು 6 ಕಾಲುಗಳು ಮತ್ತು ಒಂದು ಜೊತೆ ಆಂಟಿನಾಗಳು ಇರುತ್ತವೆ. ಇದರ 4 ರೆಕ್ಕೆಗಳು ಬಣ್ಣದ ನುಣುಪಾದ ರೆಕ್ಕೆಗಳಿಂದ ಕೂಡಿರುತ್ತದೆ. ಚಿಟ್ಟೆಗಳ ಮೇಲೆ ಅಧ್ಯಯನ ನಡೆಸುವವರನ್ನು ಆಂಗ್ಲ ಭಾಷೆಯಲ್ಲಿ ಲೆಪಿಡಾಪ್ಟೆರಿಸ್ಟ್ಗಳೆಂದು ಕರೆಯುತ್ತಾರೆ. ಚಿಟ್ಟೆಗಳ ವೀಕ್ಷಣೆ ಈಗಿನ ಜನರಲ್ಲಿ ಹವ್ಯಾಸವಾಗಿ ಬೆಳೆಯುತ್ತದೆ. ಚಿಟ್ಟೆಯ ಜೀವಿತಾವಧಿ 2 ರಿಂದ 4 ವಾರಗಳವರೆಗೆ ಇವು ಬದುಕಿರುತ್ತವೆ. ಬನ್ನೇರುಘಟ್ಟದ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರವಾಸಿಗರಿಗೆ ಚಿಕ್ಕ 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 ಚಿಟ್ಟೆಗಳು, ಚಿಟ್ಟೆ ಪಾರ್ಕಿನಲ್ಲಿ ದೇಶದ ವಿವಿಧ ಕಡೆ ಕಾಣಸಿಗುವ 18 ಪ್ರಭೇದದ ಚಿಟ್ಟೆಗಳು ಮತ್ತು ಅವುಗಳ ಜೀವನ ಶೈಲಿಯ ಬಗ್ಗೆ ಉದ್ಯಾನವನದ ತಜ್ಞರು ಮಾಹಿತಿಯನ್ನು ನೀಡಿದ್ದಾರೆ. ಬೆಂಗಳೂರಿನ ಜೈವಿಕ ಉದ್ಯಾನವನದ ಚಿಟ್ಟೆಯ ಪಾರ್ಕಿಗೆ ಭೇಟಿ ನೀಡಿ ಈ ಅತ್ಯುತ್ತಮವಾದಂತಹ ಚಿಟ್ಟೆಗಳ ಬಗ್ಗೆ ವೀಕ್ಷಣೆ ಮಾಡುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ. ಯಾಕೆಂತಂದರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಈ ಚಿಟ್ಟೆಗಳನ್ನು ವೀಕ್ಷಣೆ ಮಾಡ್ತಾ ಹೋದಾಗ ಮನಸ್ಸಿಗೆ ಬಹಳ ಉಲ್ಲಾಸ ತರುತ್ತದೆ, ಸಂತೋಷವನ್ನು ಕೊಡುತ್ತದೆ. ಮತ್ತು ಅವುಗಳ ಹಿಂದೆ ಹೋಗಿ ಆ ಚಿಟ್ಟೆಗಳನ್ನು ನೋಡುವಂಥ ಒಂದು ಆಕಾಂಕ್ಷೆ ಮಕ್ಕಳಲ್ಲಿ ದೊಡ್ಡವರಲ್ಲಿ ಬೆಳವಣಿಗೆ ಆಗುತ್ತದೆ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮವನ್ನು ಬೀರುತ್ತದೆ. ದೊಡ್ಡವರಲ್ಲಿ ಮಾನಸಿಕವಾಗಿ ಆ ಕಿರಿಕಿರಿ ದುಮ್ಮಾನಗಳು ಇದ್ದಾಗ ಅಥವಾ ಸ್ಟ್ರೆಸ್ ಅಂತ ಹೇಳ್ತೀವಲ್ಲ, ಅದು ಇದ್ದಾಗ ಕೂಡ ಈ ಚಿಟ್ಟೆಗಳ ವೀಕ್ಷಣೆ ಮಾಡುವುದರಿಂದ ಅವು ಸ್ವಲ್ಪ ಕಾಲದ ಮಟ್ಟಿಗಾದರೂ ದೂರವಾಗುತ್ತವೆ. ಮಕ್ಕಳಲ್ಲಿ ಕೂಡ ಈ ಹೊಸ ಒಂದು ಹವ್ಯಾಸ ಮಾಧ್ಯಮಗಳಿಂದ ದೂರವಿರಲು ಕೂಡ ಇದು ಸಹಾಯವನ್ನು ಮಾಡುತ್ತದೆ. ಈ ರೀತಿ ಎಷ್ಟೋ ಪ್ರಯೋಜನಗಳು ಇರುವುದರಿಂದ ಈ ಚಿಟ್ಟೆಗಳ ಒಂದು ವೀಕ್ಷಣೆ ಅಥವಾ ಪಕ್ಷಿ ವೀಕ್ಷಣೆಗಳು ಕೂಡ ಮನಸ್ಸಿಗೆ ಬಹಳ ಸಂತೋಷವನ್ನು, ಮುದವನ್ನು ಕೊಡುವಂಥದ್ದು. ಹಾಗಾಗಿ ನಾವು ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಚಿಟ್ಟೆಯ ಒಂದು ಉದ್ಯಾನವನ ಬನ್ನೇರುಘಟ್ಟದಲ್ಲಿದೆ. ಈ ಬನ್ನೇರುಘಟ್ಟದಲ್ಲಿರುವಂತಹ ಚಿಟ್ಟೆಯ ಉದ್ಯಾನವನಕ್ಕೆ ಭೇಟಿ ನೀಡಿ ಅಲ್ಲಿರುವಂತಹ ವಿವಿಧ ಜಾತಿಯ ಒಂದು ಚಿಟ್ಟೆಗಳನ್ನು ನೋಡ್ತಾ ಹೋಗ್ಬೋದು. ಜೊತೆಗೆ ಅವುಗಳ ಜೀವನ ಕ್ರಮ ಮತ್ತು ಹೇಗೆ ಅವು ಪರಿಸರಕ್ಕೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೆ ಇದು ಅತ್ಯಂತ ಸಂತೋಷದಾಯಕವಾದಂತಹ ಸಮಯ
ಆಗಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಹವ್ಯಾಸವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಮತ್ತು ಮಕ್ಕಳಿಗೂ ಕೂಡ ಈ ಒಂದು ಅಭ್ಯಾಸಗಳನ್ನು ಮಾಡಿಸಿದಾಗ ಅವರು ಮುಂದಿನ ಪೀಳಿಗೆಗೆ ಈ ಚಿಟ್ಟೆಗಳ ಬಗ್ಗೆ ಆಗಲಿ ಪಕ್ಷಿಗಳ ಬಗ್ಗೆ ಆಗಲಿ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯವಾಗುತ್ತೆ. ಯಾಕೆಂದರೆ ನಾವು ಒಂದು ಟೆಕ್ನಾಲಜಿ ಬಗ್ಗೆ ಅಂದರೆ ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಇದರಲ್ಲಿ ಕಾಲ ಕಳೆಯೋದರ ಜೊತೆಗೆ ಒಂದು ಸ್ವಲ್ಪ ಹೊತ್ತಾದರೂ ನಾವು ಈ ಪರಿಸರದ ಜೊತೆಗೆ ನಾವು ಕೂಡಿ ಬಾಳಬೇಕು ಅಥವಾ ಅದರಿಂದ ಸಂತೋಷವನ್ನು ಪಡ್ಕೊಳ್ಬೇಕು. ಅವು ನಮಗೆ ಸಿಗುತ್ತವೆ, ಈ ಚಿಟ್ಟೆಗಳಿಂದ ಪಕ್ಷಿಗಳ ವೀಕ್ಷಣೆ ಮಾಡೋದ್ರಿಂದ ನಮಗೆ ಸಿಗುತ್ತದೆ. ಹಾಗಾಗಿ ಒಂದು ವಾರಕ್ಕೆ ಒಮ್ಮೆ ಆದರೂ ಕೂಡ ಇಂತಹ ಒಂದು ಅವಕಾಶನ ಮಕ್ಕಳಿಗೆ ಕಲ್ಪಿಸ್ಕೊಡ್ಬೇಕು. ಈ ನಾನು ಕೊಟ್ಟಂಥ ಚಿಟ್ಟೆಯ ಮಾಹಿತಿಯ ಬಗ್ಗೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಚಿಟ್ಟೆಯ ವಿವಿಧ ರೀತಿಯ ಚಿಟ್ಟೆಗಳನ್ನು ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಪ್ರತಿಯೊಂದು ಚಿಟ್ಟೆಗಳಿಗೂ ಅದರದೇ ಆದಂತಹ ಬಣ್ಣ, ರೂಪ, ವೈವಿಧ್ಯ ಮತ್ತು ವಿನ್ಯಾಸಗಳು ಕೂಡ ಇಲ್ಲಿ ಇರುತ್ತೆ. ಮತ್ತು ಚಿಟ್ಟೆಗಳಿಗೂ ಮತ್ತು ಆ ಪತಂಗಗಳಿಗೂ ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಜೀವನ ಕ್ರಮದಲ್ಲಿ ಅವುಗಳ ಹುಟ್ಟಿನ ಬಗ್ಗೆ ಕೆಲವು ವ್ಯತ್ಯಾಸ ಇರುತ್ತೆ. ಇದು ಕಂಬಳಿ ಹುಳುಗಳು ಮುಂದಿನ ರೂಪಾಂತರ ತಾಳಿ ಚಿಟ್ಟೆಗಳಾಗುವಂತಹ ಒಂದು ಕ್ರಮವನ್ನು ಕೂಡ ನಾವಿಲ್ಲಿ ನೋಡಬಹುದು. ನಮಸ್ಕಾರ. ಸಾಧ್ಯವಾದರೆ ಖಂಡಿತವಾಗಿ ನೀವು ಕೂಡ ಈ ಚಿಟ್ಟೆ ಪಾರ್ಕ್ಗೆ ಭೇಟಿಯನ್ನು ನೀಡಿ. ನಮಸ್ಕಾರ ಮತ್ತೊಮ್ಮೆ.